ನೋಡ್ರಿ ಈ ನುಗ್ಗೇನ್ರಿ ಇದು ಇದು ನುಗ್ಗಿ ಗಿಡ ರೀ ಇದು. ಹ್ಞೂ ರೀ ಇದು ಎಷ್ಟು ತಿಂಗಳ ಗಿಡ ರೀ? ಇದು 6 ತಿಂಗಳ ಗಿಡ ನೋಡ್ರಿ ಇದು. 6 ತಿಂಗಳ ಗಿಡ ರೀ. ಇಲ್ಲಿ ನೋಡ್ರಿ, ಇಲ್ಲಿ ತೋರಿ ಇಲ್ಲಿ ಇವು ಅಗದಿ ಕಾಯಿ ಹರಿದು ತೋರಿಸ್ತೇನೆ ರೀ. ಹ್ಞೂ ರೀ ನೋಡ್ರಿ ಇಲ್ಲಿ ಕಟ್ ಮಾಡ್ರೇನ್ರಿ ಕಟ್ ಮಾಡ್ತಾರೇನ್ರಿ ಕಟ್ ಮಾಡ್ತೇನೆ ರೀ. ಹ್ಞೂ ರೀ. ಹಾಂ ಇದು 3 ಎಕರೆ ರೀ. ಹಾಂ ಇದು 3 ಎಕರೆ ಇದು ಒಟ್ಟು ಇದು ಬಾರಿ ಗಿಡದೊಳಗನ ಮಿಶ್ರ ಬೆಳೆ ಆಗಿರೋದು. ಒಂದು ಮಿಸ್ತ್ರಿಗಳೇ ಆ ಬಾರಿಯಾಗಿ ಸಣ್ಣ ಇರ್ತಾವ ಅಂತೇಳಿ ಇದು ಹೆಂಗೆ ಹೋಗೈತ್ರಿ ಹೇಳ್ರಿ? ಇದು 240 ರೂಪಾಯಿ ರೀ ಇದು ಹಾಫ್ ಕಮ್ಸ್ ಬೆಂಗಳೂರು. ಬೆಂಗಳೂರಿಗೆ ನಾವು ಇಲ್ಲಿ ಮಾರಲ್ರಿ. ಬೆಂಗಳೂರಿಗೆ 240 ರೂಪಾಯಿ ಕೆಜಿ ಹೋಗತ್ರಿ. ಕೆಜಿ ರೀ. ಈಗ ಎಷ್ಟು ಕಳಿಸಿ ಕೊಡ್ತೀರಿ ನೀವು ದಿವಸ? ಪರ್ ಡೇ 3 ದಿವಸ ಕಳಿಸ್ತೇವೆ ರೀ. ಪರ್ ಡೇ ಕಳಿಸ್ತೇವೆ ಅಂದ್ರೆ 3 ಕ್ವಿಂಟಲ್ ಕಳಿಸ್ತೇವೆ. ಒಂದು ಡೈಲಿ 3 ಕ್ವಿಂಟಲ್ ರೀ. ಒಂದು ವಾರನ 3 ದಿನ ರೀ. 3 ದಿನ ಅಂದ್ರೆ ರವಿವಾರ ಕಳಿಸ್ತೇವೆ, ಸೋಮವಾರ ಮಂಗಳವಾರ ಮಾರ್ತಾರ ಅವರು, ಮಂಗಳವಾರ ಕಳಿಸ್ತೇವೆ, ಬುಧವಾರ ಗುರುವಾರ ಮಾರ್ತಾರೆ, ಗುರುವಾರ ಕಳಿಸ್ತೇವೆ, ಶುಕ್ರವಾರ ಶನಿವಾರ ಮಾರ್ತಾರ ಅವರು. ಹೆಂಗೆ ಕೆಜಿ ರೀ? ನಮ್ಗೆ ಒಂದು ದಿನ ಕಳ್ಸೋ ಬದಲಾಗಿ ವಾರನ ಒಟ್ಟು 3 ದಿನ ಕಳಿಸ್ತೇವೆ, 6 ದಿನ ಮಾರಾಟ ಮಾಡ್ತೇವೆ. ಒಂದು ಕ್ವಿಂಟಲ್ ಕಳಿಸ್ತಾರೇನ್ರಿ? ಒಂದು ಸಲ 3 ಕ್ವಿಂಟಲ್ 3 ಕ್ವಿಂಟಲ್ 9 ಕ್ವಿಂಟಲ್ ಮಾಲ್ ಕಳಿಸ್ತೇವೆ. 9 ಕ್ವಿಂಟಲ್ ರೀ. ಹಾಂ, 1 ಕ್ವಿಂಟಲ್ಗೆ 22,000 ರೂಪಾಯಿ ಮಾರ್ತಾರೆ. 22,000 24,000 ಮಾರ್ತದೆ. ಹ್ಞೂ ರೀ. ಅದ್ರೊಳಗೆ ನಮ್ಮ ಖರ್ಚು ಐತೆಲ್ಲ ತೆಗೆದು 20,000 ನಿಕ್ಕಿ ಬರ್ತದೆ ನಮಗೆ. 20,000 ಇಲ್ಲಿಂದ ಬೇರೆಲ್ಲ ಕಳಿಸ್ತೇವೆ ನಾವು ವಿಜಯನಗರ. ಟೋಟಲ್ 8-9 ಕ್ವಿಂಟಲ್ ಕಳಿಸ್ತೀರಿ ವಾರ ರೀ? ಹಾಂ, 9 ಕ್ವಿಂಟಲ್ ವಾರ. 9 ಅಂದ್ರೆ 1,80,000 ರೂಪಾಯಿ ರೀ. ಹಾಂ ಬರ್ತಾರೆ ಅಷ್ಟು. ವಾರಕ್ಕೆ ಎಷ್ಟು ರೀ? 1,80,000 ರೂಪಾಯಿ. ಹೌದೌದು, ಅಷ್ಟು ಬರ್ತಾರೆ. ಇವು ಅಷ್ಟು ಕಾಸ್ಟ್ಲಿ ಐತಿ ಮಾಡೋದು ಇಲ್ಲಿ ರೈತರಿಗೆ ಏನಾಗಿದೆ ರೀ, ಇಲ್ಲಿ ಗುರ್ತಾಗಲ್ಲ. ಕೆಲವೊಂದು ರೈತರಿಗೆ ಹೆಂಗೆ ಇರ್ತಂದ್ರಿ, ಇಲ್ಲಿ ನುಗ್ಗಿ ಗಿಡ ಹಚ್ತಾರೆ ಅಷ್ಟೇ. ಹಚ್ಚಿ ಇಲ್ಲೇ ಕಾಯಿಪಲ್ಲೆ ಮಾರ್ಕೆಟ್ಗೆ ಹೋಯ್ತಾರ, 10 ರೂಪಾಯಿ 20 ರೂಪಾಯಿ ಕಿಲೋ ಮಾಡ್ತಾವ. ಅದು ನಮಗೆ ನುಗ್ಗಿ ಗಿಡ ಇದು ಹಚ್ಚಬಾರ್ದು ಅನ್ನೋ ಒಂದು ಉದ್ದೇಶದ ಮಂದಿದು. ಇದು ತಿತ್ತೇವು ಹಚ್ಚಬಾರ್ದು. ಯಾಕೆ ಮನಿ ಮುಂದೆ ಹಚ್ಚಬಾರ್ದು ಬರ್ತದೆ. ಮೊದಲೇದು ನುಗ್ಗಿ ಗಿಡ ಹಚ್ಚಿದ್ರ ಬಡವ ಆತರ ಅಂತ ಹೇಳ್ತಾರ. ನಾವು ಈ ನುಗ್ಗಿ ಗಿಡ ಹಚ್ಚಿ ನಮ್ಮ 8 ಮಂದಿ ಮಕ್ಕಳರ. 8 ಮಂದಿ ಮಕ್ಕಳಿಗೆ 4 ಮಂದಿ, ನನ್ನ ತಮ್ಮಗೆ 4 ಮಂದಿ, 3 ಮಂದಿ ಹೆಣ್ಮಕ್ಳು, 1 ಗಂಡಸ್ ಮಗ, ನನಗೆ 1 ಗಂಡಸ್ ಮಗ, 3 ಮಂದಿ ಹೆಣ್ಮಕ್ಳು. ನಮ್ಮ ಮನೆಗೆ ಈಗ 4 ಮಂದಿ ಇಂಜಿನಿಯರ್ ಮಾಡ್ಯಾವ ಇದೇ ಗಿಡಗಳಿಂದ. ಬರೀ ನುಗ್ಗಿ ಗಿಡ ಮೊದಲು ನುಗ್ಗಿ ಗಿಡ ಐತ್ರಿ. ನುಗ್ಗಿ ಗಿಡ 6 ಎಕರೆ ಐತ್ರಿ. ಇದು ಬಾರಿ ಗಿಡ ನುಗ್ಗಿ ಗಿಡದಿಂದ ಮಾಡಿದ್ದು. ನಾವೇನು ರೈತರು ನಾವು 4 ಮಂದಿ ಇಂಜಿನಿಯರ್ ಮಾಡಿವಿ. ಒಬ್ಬ ಮಗ BSc ಅಗ್ರಿ ಫೈನಲ್ ಇಯರ್ ಅದಾನ. ಇನ್ನೂ 3 ಮಂದಿ ಅದನ್ನೇ ಇಂಜಿನಿಯರ್ ಮಾಡ್ಬೇಕಂತ ಕಲೀಲಿಕ್ಕತ್ತಾರ. ಏನಾದರೂ ಒಂದು ಅವಕಾಶ ಸಿಕ್ಕರೆ ಒಬ್ಬಕ್ಕೆ ಮಗಳಿಗೆ ಡಾಕ್ಟರ್ ಮಾಡ್ಬೇಕಂತ ಮಾಡೇವು. ಅದು ಏನಾಗ್ತದೆ ನೋಡಮ್ರಿ. ಟೈಮ್ ಅದೇನು ಕಬ್ಬು ನಿಮ್ಮದನ್ರಿ? ಅದು ಕಡ್ದು ಆ ಕಬ್ಬು ಕಡ್ದಿದ್ದು ನಮ್ದೇ ರೀ. ಎಷ್ಟು ಟನ್ ಐತ್ರಿ? ಅದೊಂದು 250 ಟನ್ ಕಬ್ಬು ಇದೆ. 8 ಎಕರೆ? 5 ಎಕರೆ ಅದ ರೀ. 5 ಎಕರೆ ಒಟ್ಟು 50 ಬಿದ್ದೈತ್ರಿ. 50 ಬಿದ್ದದ ರೀ. ಹ್ಞೂ ರೀ. ಚಲೋ ಬಂತು. ಇದೇ ಸಲ ಹಚ್ಚಿದ್ದೇವೆ ರೀ. ಹೋದ ಸಲ ಹಚ್ಚಿದ್ದೆವು. ಹೊಸ 300 ಆಗಿತ್ತು. ಇದು 3 ಎಕರೆ ಇತ್ತು. ಈ ಸಲ ಅದು ಜೂನ್ದಾಗ ಕಳಿಸಿದ್ದೇವೆ ನಾವು 8ನೇ ತಿಂಗಳಿಗೆ. ಈ ಸಲ ಅದು ಹಾಂ ಚಲೋ ಬರ್ತದೆ ಅಂತೇಳಿ ಸ್ವಲ್ಪ ಹೆಚ್ಚಿಗೆ ಬಂದರೆ. ಹಾಂ 262 ರೀ. ಹಾಂ 62 ಕಬ್ಬ ರೀ. ಸೊ ಇಲ್ಲೇ ಸೇಮ್ ಫ್ಯಾಕ್ಟ್ರಿ ಅದ, ಇಲ್ಲೇ ಹೋಗ್ತದ. ಏನು ತೊಂದರೆ ಇಲ್ಲ ನಮ್ಗೆ, ಹಂಗೆ ಹೋಗ್ಬಿಡ್ತದ. ನಾವು ಸ್ವಲ್ಪ ಪ್ರಗತಿ ರೈತರು ಇರೋದ್ರಿಂದ ಕಬ್ಬು ಒಟ್ಟು ಎಲ್ಲ ಥರ ಇರ್ಬೇಕು. ಕಬ್ಬ ಎಲ್ಲ ಥರ ಇರ್ಬೇಕ್ರಿ. ಒಂದೇ ಥರ ಒಟ್ಟೆ ಮಾಡಬಾರ್ದು. ಒಂಥರ ಮಾಡೋದ್ರಿಂದ ಏನಾದ್ರು ಈಗ ಅಲ್ಲಿ ಮಹಾಗಣಿ ಐತಿ, ಇಲ್ಲಿ ಬಾರಿಕಾಯಿ ಐತಿ, ಆಪಲ್ ಬಾರಿಕಾಯಿ ಇಲ್ಲಿ. ಹಾಂ ನುಗ್ಗಿ ಗಿಡ ಅದ ರೀ. ಇಲ್ಲಿ ನಾವು ಏನು ಮಾಡ್ತೇವೆ, ಒಂದಿಲ್ಲ ಒಂದು ಪೀಕ್ ಬರ್ಲಿ ಅತ್ತ ಅಂದ್ರೆ ಒಂದೇ ಮಾಡಿ ಕೈ ಸುಟ್ಕೊಳ್ಳೋಕ್ಕಿಂತಲೂ ಒಂದೊಂದು ಮಾಡಬೇಕು. ಅಂದ್ರೆ ಒಂದ್ರಾಗ ಒಂದು. ಇವು ಅಗಿ ಹೆಂಗೆ ಅಂತಂದ್ರೆ ಇವ್ರ ಯಾವ ರೀ? ಬಾರೆಹಣ್ಣು ರೀ. ಅವು 45 ರೂಪಾಯಿ ಬಿದ್ದಾವೆ ರೀ. 45 ರೂಪಾಯಿ 45 ರೂಪಾಯಿ ಬಿದ್ದಾವ. ನಾವು ಮರ ಕಲ್ಕತ್ತಾದಿಂದ ಆ ಕಡೆಯಿಂದ ತರ್ಸ್ಕೊಂಡಿದ್ದೇವೆ. ಏನಿಲ್ಲ ರೀ, ಮಾಡಲ್ಲ ನಾವು ನರ್ಸರಿ ಮಾಡಲ್ಲ. ನಾವು ಸೊಲ್ಯೂಷನ್ ಕೊಡ್ತೇವೆ, ಇಂಥ ಲಗಿ ಸಿಗ್ತಾವ ಅಂತ ಹೇಳಿ, ಬಟ್ ಮಾರಾಟ ಮಾಡಲ್ಲ. ಅದರಿಂದ ಏನು ನಮಗೆಲ್ಲ ದೇವ್ರ ರಗಡ್ ಕೊಟ್ಟ ನಮ್ಗೆ ಆ ಥರ ಮಾಡಲ್ಲ. ನಮ್ಗೇನು ಬೇಕಂದ್ರೆ ಮತ್ತೊಬ್ಬರಿಗೆ ಸಹಾಯ ಆಗೋದನ್ನು ತರಿಸಿ ಕೊಡ್ತೇವೆ, ಬಟ್ ಬೇರೆಯವ್ರಿಗೆ ಸೊಲ್ಯೂಷನ್ ಮಾಡ್ತೇವೆ. ಇದು ಹಚ್ಚಿರಿ ಹರಿರಿ ಅಂತೇಳಿ. ಆದರೆ ಇದು ಮಾಡಲ್ಲ. ಅದರಿಂದ ನಾವು ನರ್ಸರಿ ಮಾಡಿ ಅದರಿಂದ ಲಾಭ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಗೇನಿದೆ, ನುಗ್ಗಿ ಗಿಡದು ಬರ್ತದೆ ಲಾಭ, ಬಾರಿ ಗಿಡದು ಬರ್ತದೆ, ಕಬ್ಬಿಂದು ಬರ್ತದೆ. ಕಡೆ ಮಾಗನಿ ಅಂತೂ ಅದು ಡಿಪಾಸಿಟ್ ಇದ್ದಂಗೆ ಐತೆ ನಮ್ಗೆ. ಆಯ್ತು, ಅದೊಂದು 2 ಎಕರೆ ಡಿಪಾಸಿಟ್ ಸುಮಾರು ಅದೊಂದು 1.5 ಕೋಟಿ 2 ಕೋಟಿ ಆಗ್ಬೋದು ರೀ. ಅವ್ರು ಮಾನ್ಯ ಸರ್ ಹೇಳ್ಯಾರಲ್ಲ, ಏನು ಮೊನ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು ಬಂದಿರ್ರಿ. ಮ್ಯಾಕ್ಸಿಮಮ್ ಅಂದ್ರೆ 1 ಲಕ್ಷ ರೂಪಾಯಿ ಒಂದು ಗಿಡ ಮಾರ್ತಾವ ಅಂತ ಹೇಳ್ಯಾರ ಅವರು. ನಮ್ಗೇನು ಧೈರ್ಯ ಇಲ್ಲ. ಲಕ್ಷ ಅಂದ್ರೆ 600 ಗಿಡ ಅಂದ್ರೆ 6 ಕೋಟಿ 6 ಕೋಟಿ ಆತ. ಅದೇ 2 ಎಕರೆ. ನಮ್ಗೆ ಅನಿಸಿಕೆ ಪ್ರಕಾರ, ನಮ್ಮ ಹಚ್ಚಿದ ಪ್ರಕಾರ ಒಂದು ಗಿಡ 10,000 ಮಾರಿದ್ರೆ 60 ಲಕ್ಷಕ್ಕೆ ಮಾರ್ತಾವ ಕಾನ್ಫಿಡೆನ್ಸ್ ನನಗದ. ಅದಕ್ಕಾಗಿ ನಾ ಅದೊಂದು ಇಟ್ಟೀನಿ, ಅದು ಸೆಪ್ರೇಟ್ ಆಗಿ ಇಟ್ಟೀನಿ. ಅದೇ ನಮ್ಮ ಮಕ್ಳಿಗೆ ಆದಾಯ ಆಗ್ತದೆ, ನಮ್ಗೆ ಆಗಲ್ಲ. ನಾವು 10 ರಿಂದ 15 ವರ್ಷ ಬೇಕು ಅದಕ್ಕೆ. ಹಿಂಗಾಗಿ ನಾವು ಇಟ್ಕೊಂಡಿವಿ. ಯಾರಾದ್ರೂ ರೈತರು ಹಚ್ತೀರಿ, ತೋಟನೇ ಮಾಡಬೇಕಾಗಿತ್ತಪ್ಪ ಅಂದ್ರೆ ಕೂಡು ಬೆಳೆ ಮಾಡಬೇಕು. ಕೂಡು ಬೆಳೆ ಅಂದರೆ ಒಂದು ಬೆಳೆ ಫೇಲ್ ಆದ್ರೆ ಒಂದು ಬೆಳೆ. ಇವತ್ತು ನಾವು ನಿಸರ್ಗ ಎಲ್ಲ ಇಂಡಿಯಾ ಪೂರ ನೀರಾಗಿ ನಿಂತುಬಿಡ್ತು. ನನಗೇನು ಲಾಸ್ ಆಗಿಲ್ಲ. ಬಾರಿ ಗಿಡದು ಬಂದದ 10-12 ಲಕ್ಷ. ಈಗ ಆ ಬಾರಿ ಗಿಡ ತೆಗಿತೀನಿ, ನುಗ್ಗಿ ಗಿಡದು ಬರ್ತದೆ. ಈ ಸದ ನುಗ್ಗಿ ಗಿಡದು ಬರ್ತದೆ ಅಂದ್ರೆ ಸಗಾಗವಾಗಿ 3 ತಿಂಗಳಿಗೆ ಒಂದು ಪೀಕ್ ಬರ್ತಾ ಇರ್ಬೇಕು. ಹಂಗೆ ಅಂದ್ರೆ ಕಬ್ಬಿಂದು ಬರ್ತದೆ. ಹೀಗಾಗಿ ನನಗೆ ಯಾವುದು ಕೊರತೆ ಬರಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ವಿದ್ಯಾ ಕಲಿಸ್ಲಿಕ್ಕೆ ನಮ್ಗೆ ಒಂದು ಇದು ಆಗ್ಯದ. ನಮ್ಗೆ ಯಾವುದು ಬೇಡ, ನಮ್ಮ ಮಕ್ಕಳಿಗೆ ವಿದ್ಯಾ ಕಲಿಸಿವಿ, ಅದೊಂದೇ ಕೃಷಿ ಮಾಡೋ ಮೆಥಡ್ ಅದ. ಎಲ್ಲ ಕಾಯಿ ಹಾಕತ್ತಾರೆ ಬಿಟ್ರೆ ಕಡೆ ಎಲ್ಲ ದೂರ ಹಂಗೆ ಹೋದ್ರಲ್ಲ. ಓಕೆ ಸರ್, ಧನ್ಯವಾದಗಳು.